ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ದ ಮೈ ಚಾನಲ್ ಚಿರಾಗ್ ಅಕ್ಕಿ. ಏನು ಹೇಳತ್ತೀನೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ನಮಸ್ಕಾರಗಳು, ಶರಣಾರ್ಥಿಗಳು. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಂತೆ ಅಂದ್ಕೊಂಡಿರ್ತೀನಂತ. ಸೊ ಏನಿಲ್ಲ, ಬೋರ್ ಆಗ್ಲಾತಿತ್ತ. ಭಾಳ ದಿವ್ಸದ ಮ್ಯಾಗ ಬ್ಲಾಗ್ ಮಾಡತ್ತೀನಂತ. ಭಾಳ ದಿವಸ, ಭಾಳ ವರ್ಷ ಆಯ್ತು. ಸೊ ಕುಂತಿದ್ದ ಹಂಗೆ ರೂಮ್ದಾಗ ನನ್ನ ಪಿ ಸಿ ಮುಂದೆ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊತ ಸಡನ್ನಾಗಿ ಥಾಟ್ ಬತ್ತು, ನಾ ಯಾಕೆ ನಂದು ರೂಮಿಂದ ವಿಡಿಯೋ ಟೂರ್ ಮಾಡಬಾರ್ದು ಅಂತೇಳಿ. ಸೊ ಹಿಂಗಾಗಿ ಪಟಕ್ಕನೆ ಏನೋ ಝಳಕ್ನೂ ಆಗಿಲ್ಲ, ಏನೂ ಇಲ್ಲ. ಭಾಳ ದಿವ್ಸದಿಂದಾಗ ನಾವು ಭಾಳ ಟೈಮ್ ಇದು ಆಗೈತಿ. ಸೊ ರಾ ವಿಡಿಯೋ ಏನಾದರೂ ಇರಲಿ, ಯಾಕಂದ್ರೆ ನನ್ನ ಕಡೆ ಏನೂ ಪ್ಲ್ಯಾನೇ ಇಲ್ಲ. ಯಾಕಂದ್ರೆ ಆಮೇಲೆ ನಂದು ಹಂಗೆ ಆಗೈತಂದ್ರೆ ನೋಡ್ರಿ, ಈಗ ಮಾತಾಡತಾನು ಒಂದು ಸ್ವಲ್ಪ ವಾಯ್ಸ್ ಇದು ಆಗ್ಲತ್ತೈತಿ. ಸೊ ಏನಾಗಿತ್ತಂದ್ರೆ ಗಾಬರಿ ರೀ, ನರ್ವಸ್ನೆಸ್ ಅಲ್ಲತೈತಿ. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನಂದೇನು ಪ್ರಾಬ್ಲಮ್ ಆಗೈತೆ ಅಂದ್ರೆ ವಿಡಿಯೋಸ್ ಸಿಕ್ಕಾಪಟ್ಟಿ ಅದಾವೆ. ಅಂದ್ರೆ ವಿಡಿಯೋಸ್ ಮಾಡಿ ಹೆಂಗಾಗೈತೆ, ನನ್ನ ಪಿ ಸಿ ಸುತ್ತಗೆ ಹಾರ್ಡ್ ಡಿಸ್ಕ್ ತುಂಬೈತಿ. ಸೊ ಎಡಿಟ್ ಮಾಡೋದಾಗೋಲಾಗೈತೆ, ಬೋರ್ ಆದಂಗೆ ಆಗ್ಬಿಟ್ಟೈತೆ ಅಂದ್ರೆ. ಆಮೇಲೆ ನಾ ಹೆಂಗೆ ಜಾಬಿಗೆ ಹೊಂಟೀಗ ಅರೌಂಡ್ 5 years ಆಯ್ತು. ಸೊ ಹೀಗಾಗಿ ಜಾಬ್ ಮನಿ ಬರೀ ಇದೇ ಆಗ್ಲಾತೈತಿ. ಇನ್ ಬಿಟ್ವೀನ್ ವಿಡಿಯೋಸ್ ಅಂದರೆ ವ್ಲಾಗಿಂಗ್ ಅಂತೂ ಮಾಡೀನಿ, ಅಂದರೆ ಟ್ರಿಪ್ದು ಅಷ್ಟೇ ಅದಾವೆ. ಮತ್ತು ಅದ್ರ ಬಗ್ಗೆ ಮತ್ತೇನೂ ಇಲ್ಲ. ಆಮೇಲೆ ನಡುವೆ ನಾ ಆಕ್ಸೆಸರೀಸ್ನು ತೊಗೊಂಡೆ. ಮೀನ್ಸ್ ಏನಂದ್ರೆ ಕ್ಯಾಮ್ರಾ ತೊಗೊಂಡಿನಿ, ಯಾಕಂದ್ರೆ ನಾನು ಪ್ರೊಫೆಷ್ನಲ್ ಫೋಟೋಗ್ರಾಫರ್. ಹಿಂಗಾಗಿ ನಾನು ಕ್ಯಾಮ್ರಾ ತೊಗೊಂಡಿನಂತ. ಅದು ಪ್ಲಸ್ ನನಗೆ ಹೆಂಗೆ ನನ್ನ ಯೂಟ್ಯೂಬ್ ಸಂಬಂಧ ಏನು ಬೇಕಲ್ಲ, ಸೊ ಆ ರೀತಿ. ಆಮೇಲೆ ಬಜೆಟ್ನು ನೋಡ್ಬೇಕಲ್ಲ, ನನ್ನ ಸ್ಯಾಲ್ರಿ ತಕ್ಕಂಗೆ. ಏನು ಗೊತ್ತಿಲ್ಲ, ಬಟ್ ಇರಲಿ, ನನ್ನ ಸ್ಯಾಲ್ರಿ ತಕ್ಕಂಗೆ ನಾನು ನೋಡಿ ನಾನು ಕ್ಯಾಮ್ರಾ ಪರ್ಚೇಸ್ ಮಾಡೀನಿ. ಯಾವ್ದು ಪರ್ಚೇಸ್ ಮಾಡಿರ್ತೀನಿ ಅಂತ ಅನ್ನೋದು ನೋಡಿ ನೀವು ಗೆಸ್ ಮಾಡಿರಿ, ಕಮೆಂಟ್ ಹಾಕ್ರಿ ನೋಡೋಣ ಅಂತ. ಸೊ ಅದಕ್ಕೆ ಬೋರ್ ಆಗ್ಲತ್ತಿದ್ದ, ರಾ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತೈತಿ. ನಂದು ರೂಮ್ ತೋರಿಸ್ತೀನಿ ಅಂತ, ಯಾವ ಥರ ಏನೈತಂತೇಳಿ. ಭಾಳ ಕಚರ ಬಿದ್ದೈತಿ. ಅಂದರೆ ಕಚರ ಹಂಗೆ ಭಾಳ ಎಲ್ಲ ಅಲ್ಲಿಂದಲ್ಲೇ ಆಲ್ಸಿ ಆಗ್ಬಿಟ್ಟಿನಿ ಪೂರ. ಸೊ ಹಿಂಗಾಗಿ ಡೋಂಟ್ ವರಿ, ಬಟ್ ಇನ್ನು ಮುಂದೆ ವಿಡಿಯೋಸ್ ಬರ್ತಾವಂತ ಹೇಳ್ತೀನಿ. ಮಾಡ್ತೀನಿ ಅಂತ. ಯಾಕಂದ್ರೆ ನಂದು ಒಂದು ಫೋಕಸ್ ಐತಿ, ಮಾಡ್ಬೇಕಂತೇಳಿ ಏನೋ ಒಂದು. ಸೊ ಮಾಡೋಣಂತ. ಆಮೇಲೆ ಇನ್ನೂ ಒಂದು ಏನಂದ್ರೆ, ಒಂದು ಯೂಟ್ಯೂಬ್ ಚಾನಲ್ ನೋಡಾತಿದ್ದೆ. ಮೋಸ್ಟ್ಲಿ ಕಾಪಿರೈಟ್ ಬರ್ಬೋದು, ತೋರಿಸ್ತೀನಿ ಅಂತ. ಹಾಂ, ಸೊ ಇದ್ರಾಗ ನಾ ಏನು ನೋಡ್ಲಾತಿದ್ದೆ ಅಂದ್ರೆ, ನಾ ಯೂಶ್ವಲಿ ಯೂಟ್ಯೂಬ್ದಾಗ ಬಂದೆ ಅಂದ್ರೆ ಸಿನಿಮಾ ಥಿಯೇಟರ್ದ ಬಗ್ಗೆ, ಅಂದ್ರೆ ಮೀನ್ಸ್ ಇದು ಏನಂತಾರಂದ್ರೆ ಹೋಮ್ ಥಿಯೇಟರ್, ಅಂದ್ರೆ ಹೆಂಗೆ ಬಿಲ್ಡ್ ಮಾಡ್ತಾರೆ ಏನಿಲ್ಲ ಅಂತ, ಆ ಥರ ಎಲ್ಲ ನೋಡ್ತಿರ್ತೀನಂತ. ಸೊ ಇವ್ರು ಏನಿಲ್ಲ, ಒಂದು ಮಿನಿ ಹೋಮ್ ಥಿಯೇಟರ್ ಬಿಲ್ಡ್ ಮಾಡ್ಯಾರ. ಸೊ ಅವಾಗೆ ಅವರು ವಿಡಿಯೋಸ್ ನೋಡ್ಲಾಕತ್ತಿದ್ದೆ. ಹಿಂಗೆ ನನಗೂ ಸಡನ್ನಾಗಿ ಬಂತು. ಈಗ ನಾನು ಅಪ್ಕಮಿಂಗ್ ಡೇಸ್ದಾಗ ನಂದು ರೂಮ್ ಒಳಗಡೆ ನನಗೆ ಯಾವ ಥರ ಬೇಕು, ಯಾಕಂದ್ರೆ ನಾನು ಮೂವಿ ಲವರ್, ಮೂವೀಸ್ ಭಾಳ ನೋಡ್ತೀನಿ. ಆಮೇಲೆ ಎನಿಮೆನೂ ನಾನು ಭಾಳ ನೋಡ್ತೀನಂತ. ನಿನ್ನೆ ಬಿಟ್ಟು ಮೊನ್ನೆ ಇದು ವಿಡಿಯೋ ಯಾವಾಗ ಬರುತ್ತೆ ನನಗೂ ಗೊತ್ತಿಲ್ಲ. ಬಟ್ ಈಗ 2-3 days ಆಯ್ತು, ಇಂಡಿಯಾದಾಗ ಡಿಮನ್ ಸ್ಲೇಯರ್ ಇನ್ಫಿನಿಟಿ ಕ್ಯಾಸ್ಟಲ್ ಏಸ್ ಅಂತ ಹೇಳಿ ಮೂವೀಸ್ ರಿಲೀಸ್ ಮಾಡ್ಯಾರ. ನಾನು ಹೋಗಿದ್ದೆ, ನೋಡಿದೆ. ಮಸ್ತ್ ಐತಿ, ಟಾಪ್ ಕ್ಲಾಸ್. ಯಾರ್ಯಾರು ನೋಡಿಲ್ಲ ನೋಡ್ರಿ. ಆಮೇಲೆ ಎನಿಮೆ ಕೆಲವೊಬ್ರು ಹೆಂಗೆ ಅಂತಾರೆ ಅಂದರೆ, ಎನಿಮೆ ಅಂದ್ರೆ ಏನೋ ಸಣ್ಣ ಹುಡುಗರು ಟೈಪ್ ಗೊಂಬೆ ನೋಡ್ತೀವಿ ಅಂತಂತಾರೆ. ಬಟ್ ಗೊಂಬೆ ಅಲ್ಲ, ಗೊಂಬೆಗಿಂತ ಟಾಪ್ ಲೆವೆಲ್ ಐತಿ. ನಾವೇನು ನೋಡ್ತೇವಲ್ಲ ಅದು ಏನಂದ್ರೆ ನಮ್ಮ ಛೋಟಾ ಭೀಮ ಅದು ಇದು ಅಂಥೇಳಿ, ಅದಕ್ಕಿಂತ ಟಾಪ್ ಲೆವೆಲ್. ಸೊ ಸ್ಟೋರಿ ಟೆಲ್ಲಿಂಗ್ನು ಟಾಪ್ ಕ್ಲಾಸ್ ಇರುತ್ತೆ. ಮಸ್ತ್ ಇರುತ್ತೆ. ಹೋಗಿ ನೋಡ್ರಿ. ಸೊ ನಿಮಗೂ ಒಂದು ಚಲೋ ಅಂದ್ರೆ ಏನು ಹೆಂಗಿರ್ತೈತೆ ಅಂದರೆ, ಎನಿಮೆಗಳು ಎಲ್ಲ ಥರನೂ ಅದಾವೆ. ನಾನು ಫಸ್ಟ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ನರುಟೋ. ಈಗ ಎನಿಮೆ ಬಗ್ಗೆ ಹೇಳಾಗಾದ್ರೆ ಒಂದು ವಿಡಿಯೋನೇ ಆಗ್ತಿತ್ತಂತ, ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಬಟ್ ಈಗ ನಂದು ರೂಮ್ ತೋರಿಸ್ತೀನಿ ಅಂತ ರಾವಾಗಿ. ಸೊ ನೋಡ್ರಿ.
ಗೈಸ್ ಇದು ನನ್ನ ರೂಮ್ ಐತಿ. ಸೊ ಇಲ್ಲಿ ನಂದೇನು ಪ್ಲಾನ್ ಐತೆ ಅಂದ್ರೆ ಇಲ್ಲೊಂದು ಸ್ವಲ್ಪ ರ್ಯಾಕ್ಸ್ ಬರ್ತಾವೆ, ರ್ಯಾಕ್ಸ್ ಮಾಡಿಸ್ಬೇಕಾ. ಆಮೇಲೆ ಇದು ಐತಿ, ಈ ಥರ ಐತಿ. ಇದು ನಮ್ದು ಆಲ್ಮೋಸ್ಟ್ ಹಳೆ ಮನೆ, ಏನಿಲ್ಲ ಅಂದರೂ ಒಂದು 100 ಇಯರ್ಸದ ಓಲ್ಡ್ ಮನೆ ಐತಿ. ಸೊ ಅದಕ್ಕೇನೈತಲ್ಲ, ಇದಕ್ಕೆ ನಾ ರಿನೋವೇಷನ್ ಮಾಡ್ಬೇಕಂತ ಮಾಡತ್ತೀನಿ. ಇದು ವಿಡಿಯೋನು ಎದಕ್ಕೆ ಮಾಡತ್ತೀನಿ ಅಂದರೆ ಇದು ನಾನು ಮುಂದಿದ್ರ ಸಂಬಂಧ ಮಾಡತ್ತೀನಿ. ಓಕೆ ಇರಲಿ, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ರೂಮ್ ಈ ಥರ ಐತಿ, ನೋಡ್ಬೋದು ನೀವು. ಸೊ ನಂದೇನು ಪ್ಲ್ಯಾನ್ ಐತಂದ್ರೆ ಇದು ಏನೈತಲ್ಲ ಇಲ್ಲಿ ನಾನು ಇದು ಖುಲ್ಲಾ ಐತಿ, ಇದೇನೈತಲ್ಲ ಅದು ಪೂರಾ ಎಕ್ಸ್ಟೆನ್ಷನ್ ಮಾಡಿ ಇದು ಹೊರಗೆ ತೆಗಿಬೇಕಂತೈತಿ. ಆಮೇಲೆ ಇಲ್ಲಿ ಏನೈತಲ್ಲ ಇಲ್ಲಿ ರ್ಯಾಕ್ಸ್ ಮಾಡಿಸ್ಬೇಕಂತೈತಿ. ಸೊ ನೆಕ್ಸ್ಟ್ ಏನೈತಲ್ಲ ಇಲ್ಲಿ ಕುಂತು ವಿಡಿಯೋ ಮಾಡಿದ್ರೂ ಹಿಂದೆ ಇದು ಇರುತ್ತೆ. ಆಮೇಲೆ ಪಿ ಸಿ ಸೆಟಪ್ ಈ ಥರ ಮಾಡಿನ ಇದು ಏನೈತಲ್ಲ ಇಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಶಿಫ್ಟ್ ಆಯ್ತು ನನ್ನ ಪಿ ಸಿ ಸೆಟಪ್ ಎಲ್ಲ ಓಕೆ ಆಗುತ್ತೆ. ಆಮೇಲೆ ಇವು ಏನೈತಲ್ಲ ನಾನು ಬಿಸ್ನೆಸ್ನೂ ಮಾಡ್ತೀನಿ ಅಂತ ಪಾರ್ಟ್ ಟೈಮ್ ಜಾಬ್ ಆಗಿಂದ ಎಕ್ಸ್ಟ್ರಾ ಅಮೌಂಟ್ ಅರ್ನ್ ಮಾಡೋಕೆ. ಸೊ ಇದು ನನ್ನ ಟಿ ಶರ್ಟ್ ಪ್ರಿಂಟಿಂಗ್ದ. ಆಮೇಲೆ ಇದ್ರಾಗ ಏನೈತಲ್ಲ ನಾನು ಟಿ ಶರ್ಟ್ ಪ್ರಿಂಟಿಂಗ್, ಮೌಸ್, ಆಮೇಲೆ ಕಿಚನ್ ಮಾಡ್ತೀನಿ ಪ್ರೆಸೆಂಟ್. ಇದ್ರಾಗ ಏನೈತಲ್ಲ ಮಗ್ ಮಾಡ್ತೀನಿ. ಇವ್ರು ನಮ್ಮ ಮದರ, ಅದು ಮ್ಯಾಗಿಂದು ನಮ್ಮ ಮದರ, ನಮ್ಮ ಅಕ್ಕ. ಇದು ಇಲ್ಲ ಐತೆ ನೋಡ್ರಿ, ಇವರು ನಮ್ಮ ಡ್ಯಾಡಿ, ನಾನು. ಇದು ಸಣ್ಣದ ಹಳೆ ಕಾಲದ ಅಂದ್ರೆ ಹೋಮ್ ಥಿಯೇಟರ್ ಐತಿ 2.1. ಸೊ ಇದು ನನ್ನ ರೂಮದ ಪ್ರೆಸೆಂಟ್. ಇದು ಏನೈತಲ್ಲ ಎಲ್ಲ ಮಟ್ರಿಯಲ್ ಅದಾವೆ. ಇದು ಬೋರ್ಡ್ ಚೇಂಜ್ ಮಾಡಿಸ್ಬೇಕಾಗೈತಿ. ಇದು ಅರ್ಥಿಂಗ್ ಕೇಬಲ್ ಹಾಕ್ಸಿನಂತ. ಸೊ ಅರ್ಥಿಂಗ್ ಕೇಬಲ್ನು ಹಾಕಿಸ್ಬೇಕು. ಅದು ಇಲ್ಲೇ ಹಡ್ಡಿ ಇದು ಮಾಡೈತಂತ. ಸೊ ಕಾಣಿಸೋಲಾಗೈತಿ, ಇಟ್ಸ್ ಓಕೆ. ಯಾಕಂದ್ರೆ ನೋಡ್ಬೋದು ನೀವೆಲ್ಲ ನಮ್ಮ ರೂಮಿನ ಹಾಲತ್ ಯಾವ ಥರ ಐತೆ ಅಂತೇಳಿ. ಸೊ ಅದೇ ಟೋಟಲಿ ಇದು ಎಲ್ಲ ನನಗೆ ಚೇಂಜ್ ಮಾಡಿಸೋದೈತಿ ಅಪ್ಕಮಿಂಗ್ ಡೇಸ್ದಾಗ. ನೋಡೋಣಂತ. ಇದು ಮಾಡೋದು ವಿಡಿಯೋ ಯಾವಾಗಂದ್ರೆ ತೋರಿಸ್ಬಿಡ್ತೀನಿ. ಲಾಕ್ ಸ್ಕ್ರೀನ್ ಮಾಡು ಅಂದ್ರೆ ಗೊತ್ತಾಗ್ತೈತಿ. ಹಾಂ, ಇಲ್ಲಿ ನೋಡ್ರಿ 1:14 ಸೆಪ್ಟೆಂಬರ್ ಸಂಡೇ. ಇವತ್ತು ಸಂಡೇ ಐತತ್ತೆ, ವಿಡಿಯೋ ಮಾಡೋಕ್ಕಾಗ್ಲತ್ತೈತಿ. ಸೊ ಈ ಸೆಟಪ್ ತೊಗೊಂಡು ನಾನೆಲ್ಲ ಚೇಂಜ್ ಮಾಡ್ತೀನಂತ. ಓಕೆ, ಇಲ್ಲೇ ನಾಷ್ಟ ಮಾಡ್ಕೋತ ಹಂಗೆ ಇದು ವಿಡಿಯೋ ಮಾಡಾಕತ್ತೀನಿ. ಸೊ ಇವ್ರದ್ದು ಯಾರಂದ್ರೆ ಇವರು ಅನ್ಮೋಲ್ ಜೈಸ್ವಾಲ್ ಅಂತೇಳಿ, ಇವ್ರದ್ದು ನಾನು ವಿಡಿಯೋ ನೋಡಕತ್ತಿದ್ದೆ. ಸೊ ಯಾವ ಥರ ಇವರು ಮಿನಿ ಹೋಮ್ ಥಿಯೇಟರ್ ಬಿಲ್ಡ್ ಮಾಡ್ಯಾರ ಅಂಥೇಳಿ ಮಜಾ ಐತಿ ಶ್ರೀಮಾಕ ನೋಡಾಕತ್ತಿದ್ದೆ. ಸೊ ಅದಕ್ಕೆ ನನಗೂ ಒಂದು ಸುಮ್ಮನೆ ರಾ ವಿಡಿಯೋ ಮಾಡಿ ಹಾಕ್ಬೇಕಂತೇಳಿ ನಾನು ಭಾಳ ದಿವಸ ಆಯ್ತು. ಬರೀ ಏನಾರೇ ಒಂದು ಯಾಕೆ ಇರೋಲಾಕ ಇದು ಎಡಿಟ್ ಮಾಡ್ತೀನಿ ಸ್ವಲ್ಪ, ಏನರೇ ಮಾಡಿದ್ದು ಏನಿರ್ತಿರಲ್ಲ ಅವಿಷ್ಟು ತೆಗೆದು ಜಸ್ಟ್ ಹಂಗೆ ರಾ ವಿಡಿಯೋ ಹಾಕ್ತೀನಿ. ಆಮೇಲೆ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿಲ್ಲ, ಆಮೇಲೆ ಮುಂದೆ ಏನೇನು ಪರ್ಚೇಸ್ ಮಾಡ್ಬೇಕಂತ ಮಾಡೀನಿ. ಮೀನ್ಸ್ ಈ ರೂಮ್ ಒಂದು ಸ್ವಲ್ಪ ಡೆಕೋರೇಟ್ ಮಾಡ್ಬೇಕಂತ ಮಾಡೀನಿ. ಯಾಕಂದ್ರೆ ಇವೆಲ್ಲ ಹಳೀದೈತಿ, ಇನ್ನೊಂದು ಸ್ವಲ್ಪ ದಿವಸ ಆಗೋಣ ಇದನ್ನೂ ಮಾಡ್ತೀನಿ ಅಂತ. ಸೊ ನಾನು ಒಂದು ಹೋಮ್ ಥಿಯೇಟರ್ ತೊಗೋಬೇಕಂತ ಮಾಡೀನಿ. ಪ್ಲಸ್ ಯಾಕಂದ್ರೆ ನನ್ನ ಪಿ ಸಿ ಕಾನ್ಫಿಗ್ರೇಷನ್ ಆಮೇಲೆ ಈ ರೂಮ್ ಮಾನಿಟ್ರ್ ಅಷ್ಟು ಓಕೆ ಅಂತ ಬರೀ ಟಾಪ್ ಕ್ಲಾಸ್ನೂ ಇಲ್ಲ, ಬರೀ ಲೋ ಕ್ಲಾಸ್ನೂ ಇಲ್ಲ, ಮಿಡಲ್ದಾಗ ಐತಿ. ಸೊ ಇದಕ್ಕೂ ನಾ ಅಪ್ಗ್ರೇಡೇಷನ್ ಮಾಡ್ಬೇಕಂತ ಮಾಡೀನಿ. ಸೊ ಅದನ್ನೂ ವಿಡಿಯೋಸ್ ಹಾಕ್ತೀನಂತ, ಯಾವ್ಯಾವ್ದು ಏನೇನು ಮಾಡ್ಬೇಕಂತೇಳಿ. ಅದಕ್ಕೆ ನಾನು ನೋಡತ್ತೀನಂತೆಲ್ಲ. ಅದೇ ನೀವೆಲ್ಲಿ ಟ್ಯಾಬ್ಸ್ ನೋಡ್ಬೋದಂತ ಎಲ್ಲ ಅದೇ ಇದು ಪಿ ಸಿ ಅದೇ ನೋಡ್ಕೋತ ಕೂತೀನಿ. ಯಾಕಂದರೆ ಈಗ ಬಿಗ್ ಇಂಡಿಯನ್ ಸೇಲ್ನೂ ಬರತೈತಿ ಅಮೆಝಾನ್ದದು. ಯಾವ ಸೇಲ್ ಗೊತ್ತಿಲ್ಲ, ಬಟ್ ಈಗ ಸೇಲ್ ಬರತೈತದು. ಸೊ ಅದ್ರಗೋಸ್ಕರ ನಾನು ನೋಡತ್ತೀನಂತ. ಆಮೇಲೆ ನನ್ನ ಫೋಟೋಗ್ರಫಿ ಸಂಬಂಧ ನಾನು ಕೆಲವೊಂದು ಎಕ್ವಿಪ್ಮೆಂಟ್ಸು ಬಾಯ್ ಮಾಡತ್ತೀನಿ. ಸೊ ನೋಡ್ಬೇಕಿನ್ನ ಹೆಂಗೆ ಏನೇನು ಆಗ್ತೈತೆ ಅಂತೇಳಿ. ಓಕೆ, ಈ ಶಾರ್ಟ್ ವಿಡಿಯೋ ಲೈಕ್ ಆಗಿದೆ, ಚಲೋ ಅನಿಸಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಮ ಒಪಿನಿಯನ್ಸ್ ನನ್ನ ಬಗ್ಗೆ ಏನೈತೆ ಅನ್ನೋದು ಹೇಳಿ. ಯಾಕಂದ್ರೆ ನಾನು ಭಾಳ ದಿವಸ ಆಯ್ತು, ಭಾಳ ದಿವಸ ವರ್ಷಗಳಾಯ್ತು ವಿಡಿಯೋಸ್ ಮಾಡೋದು ಬಿಟ್ಟು. ಈಗ ಇನ್ಮ್ಯಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಕಂಟಿನ್ಯೂ ವಿಡಿಯೋಸ್ ಹಾಕ್ತೀನಿ.
ಟ್ರಾವೆಲ್ ವಿಡಿಯೋಸ್ನು ಅದಾವು. ಸೊ ಅದನ್ನೂ ನಾನು ನಿಮ್ಮ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ ಅಂತ. ನಾ ಮತ್ತು ನಮ್ಮ ಫ್ರೆಂಡ್ಸ್ ಅಂದ್ರೆ ನಮ್ಮ ಕಲೀಗ್ಸು ಅಲ್ಲ, ಫ್ರೆಂಡ್ಸು ಅಲ್ಲ, ನಮ್ಮ ಕಸಿನ್ಸ್ ಅಂದ್ರೆ ನಮ್ಮ ಅಣ್ಣ ತಮ್ಮರೆಲ್ಲ ಸೇರಿ ಎಲ್ಲರೂ ನಮ್ಮ ಏಜ್ದವ್ರು ಅದಾರ. ಸೊ ನಾವೆಲ್ಲ ಹೋಗಿ ಎಂಜಾಯ್ ಮಾಡಿದ್ವಿ. ಎಲ್ಲೆಲ್ಲಿ ಹೋಗಿದ್ವಿ ಅಂತ ಈಗ ಹೇಳೋದು ಬೇಡ, ಯಾಕಂದ್ರೆ ಎಲ್ಲನೂ ಒಮ್ಮೆ ಹೇಳೋದಂದ್ರೆ ಮಜಾ ಇರೋದಿಲ್ಲ. ವಿಡಿಯೋಸ್ ಬರ್ತಿರ್ತಾವೆ ಅದ್ರ ಬಗ್ಗೆ ವ್ಲಾಗಿಂಗ್ದಾಗ. ಆಮೇಲೆ ನಂದು ಇನ್ನೊಂದು ಏನಂದ್ರೆ, ಇದೇ ಒಂದೇ ಚಾನಲ್ದಾಗ ಪೂರಾ ವ್ಲಾಗಿಂಗ್ ಆಮೇಲೆ ಎಲ್ಲನೂ ಒಂದೇ ಚಾನಲ್ದಾಗ ಮಾಡಲು ಬೇರೆ ಬೇರೆ ಮಾಡಲಿ ಅಂದರೆ ಒಂದೇ ಇದು ಆಗ್ಲತ್ತೈತಿ. ಇಲ್ಲಿ ನೋ ಪ್ರಾಬ್ಲಮ್. ಒಂದೇ ಚಾನಲ್ದಾಗ ಮಾಡಲಿ, ಒಂದು ಬೇರೆ ಬೇರೆ ಚಾನಲ್ದಾಗ ಮಾಡಲಿ ಅಂತ ಯೋಚನೆ ಮಾಡತ್ತೀನಿ. ಆಮೇಲೆ ನನಗೆ ಗೇಮಿಂಗ್ದು ಐತಿ, ಬಟ್ ಗೇಮಿಂಗ್ ಏನು ಅಷ್ಟಿಲ್ಲ, ಯಾಕಂದ್ರೆ ನನ್ನ ಕಡೆ ಏನೂ ಇಲ್ಲೇ ಇಲ್ಲ. ಅಪ್ಕಮಿಂಗ್ ಡೇಸ್ದಾಗ ನಾವು ಬಿಲ್ಡ್ ಮಾಡೋಣಂತ. ಸೊ ಗೇಮಿಂಗ್ದು ಆಮೇಲೆ ವ್ಲಾಗಿಂಗ್, ಅನ್ಬಾಕ್ಸಿಂಗ್, ಆಮೇಲೆ ಫೋಟೋಗ್ರಾಫಿದ ಈ ಒಂದೇ ಚಾನಲ್ದಾಗ ಮಾಡಲು ಬೇರೆ ಬೇರೆ ಮಾಡಲಿ ಅಂತ ಯೋಚನೆ ಮಾಡತ್ತೀನಿ. ನೋಡ್ರಿ ಅಂತ ಇಫ್ ಇನ್ ಕೇಸ್ ಏನ್ರಿ ಆಯ್ತಂದ್ರೆ ಫೋಟೋಗ್ರಫಿ ಚಾನಲ್ ಇಂಟ್ಲ ಒಂದು ಬ್ಯಾರೇದ್ ಮಾಡ್ತೀನಿ ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನೈತೆ ಅನ್ನೋದು ನನಗೂ ತಿಳಿಸ್ರಿ. ಓಕೆ, ಸರಿ ಗೈಸ್, ಓಕೆ ಬಾಯ್, ಸಿ ಯು. ಮತ್ತೊಂದು ಹೊಸ ವಿಡಿಯೋದಾಗ ಸಿಗೋಣಂತ. ಬಾಯ್.